ಫೇವರೆಟ್ ಹೀರೋ ಯಾರು, ಹೀರೋಯಿನ್ ಯಾರು? ಹೀರೋ ಎಲ್ಲ ಆಲ್ಮೋಸ್ಟ್ ಒಬ್ರು ಇರ್ಬೇಕಲ್ಲ ಸರ್. ನನಗೆ ಅತಿ ಹೆಚ್ಚು ಹೀರೋ ನನ್ನ ಫೇವ್ರೆಟ್ ಅನ್ನೋದು ಒಬ್ರಾದ್ರೂ ಇರ್ಬೇಕಲ್ವಾ? ಅಂದ್ರೆ ಎಲ್ರು ಫೇವ್ರೆಟ್ಟೇ, ಆದ್ರೆ ಒಂದ್ ಚೂರು ಪ್ರೀತಿ ಜಾಸ್ತಿ ಅನ್ನೋಂಥದ್ದು. ನನಗೆ ಅನ್ಸಿದ ಮಟ್ಟಿಗೆ ಈಗ ಅರ್ಥ ಆಗಿರೋದು, ಪ್ರತಿಯೊಬ್ಬರು ಸಿನಿಮಾದ ಮುಖಾಂತರ ನಂಗೆ ಇಷ್ಟ ಆಗ್ತಾರೆ. ಒಂದೊಂದು ಸಿನಿಮಾ ನೋಡಿದಾಗ ಇವರು ಸೂಪರ್. ಹಾಗೆ ನಾನು ಹೇಳಿದಲ್ಲ, ಅವಾಗೆಲ್ಲ ಶಿವಣ್ಣ, ವಿಷ್ಣುವರ್ಧನ್ ಅವರು, ಟೈಗರ್ ಪ್ರಭಾಕರ್ ಅವರೆಲ್ಲ ಇಷ್ಟ ಆಗ್ತಿತ್ತು. ಆಮೇಲೆ 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 ಶಿಫ್ಟ್ ಆಗ್ತಾ ಇರ್ತಲ್ಲ ಮೈಂಡ್. ಇವ್ರದ್ದು ಇದ್ರಲ್ಲಿ ಚೆನ್ನಾಗಿ ಮಾಡಿದ್ರಪ್ಪ, ಎಲ್ಲ ಒಂದು ಕಡೆ ಹತ್ರ ಆಗ್ತಾರೆ. ಹಂಗೆ ಎಲ್ಲ ಹೀರೋಗಳು ಹತ್ರ ಆಗ್ಲಿಕ್ಕೆ ಸ್ಟಾರ್ಟ್ ಆದರು. ಈಗ ಯಶ್ ಅವರು, ನಾನು ಅವತ್ತು ಸಿನಿಮಾಗಳೆಲ್ಲ ನೋಡ್ಕೊಂಡು ಬಂದೆ. ಒನ್ ಬೈ ಒನ್ ಅವರ ಚೇಂಜ್ ಅವರುಗಳು, ಆಮೇಲೆ ಏನು ಹೇಳ್ತಾರೆ ಡೈಲಾಗ್ಗಳು, ಫಿಲ್ಮಲ್ಲಿ ಆಗಲಿ ಸೋಷಿಯಲ್ ಮೀಡಿಯಾಲಿ ಅದನ್ನೇ ಮಾಡಿ ತೋರಿಸ್ತಾರೆ, ರಿಯಲ್ ಲೈಫಲ್ಲಿ ಅಳವಡಿಸ್ಕೊಳ್ತಾರೆ. ನೀವ್ ಹೇಳ್ತಿರೋದು ಕೆಲವರು ಇತ್ತೀಚೆಗೆ ಸರ್, ನೀವು ಈಗ ಹೇಳಿದಾಗ ನೆನಪಾಯ್ತು, ಇತ್ತೀಚೆಗೆ ಕೆಲವು ನಟರು ಏನಂತ ಹೇಳಿದ್ರೆ ತೆರೆ ಮೇಲೆ ಇದ್ದಂಗೆ ರಿಯಲ್ ಲೈಫಲ್ಲಿ ಇರಲ್ಲ. ಅಂದ್ರೆ ರಿಯಲ್ ಲೈಫೇ ಅವ್ರದ್ದು ಬೇರೆ, ರಿಯಲ್ ಲೈಫೇ ಬೇರೆ. ಯಾಕೆ ರಿಯಲ್ ಲೈಫಲ್ಲಿ ಇದ್ದಂಗೆ ರಿಯಲ್ ಲೈಫಲ್ಲಿ ಇರೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ನೀವೇ ನೋಡ್ತಿರ್ಬೋದು. ಕೆಲವರು ಸ್ಟಾರ್ ನಟರುಗಳ ಜೀವನನೇ ಮೇಲೆ ಕೆಳಗೆ ಆಗ್ತಾ ಇದೆ. ಅಂದ್ರೆ ರಿಯಲ್ ಲೈಫಲ್ಲಿ ಇದ್ದಂಗೆ ರಿಯಲ್ ಲೈಫಲ್ಲಿ ಯಾಕೆ ಇರಕ್ ಪ್ರಯತ್ನ ಪಡ್ತಾ ಇಲ್ಲ ಅಂತ. ಅಲ್ಲಿ ರಿಯಲ್ ಲೈಫಲ್ಲಿ ಒಂದು ಒಳ್ಳೆ ಸಂದೇಶ ಕೊಡೋದು, ಹಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ರಿಯಲ್ ಲೈಫಲ್ಲಿ ಬೇರೆ ರೀತಿ ನಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ನೋಡಿ, ರಿಯಲ್ ಲೈಫಲ್ಲಿ ಡೈರೆಕ್ಟರ್ದು ಅವ್ರು ಹೇಳಿದಾಗೆಲ್ಲ ಬದುಕಕ್ಕೆ ಸಾಧ್ಯ ಇಲ್ಲ ಯಾವ ಹೀರೋಗಳಿಗೂ. ಎಲ್ಲವನ್ನು ದಾನ ಮಾಡೋದು, ಅಥವಾ ಈ ಥರ ಕೊಡೋದು. ಒಬ್ಬ ನಾಯಕನ ನಟ ಕೂಡ ಮನುಷ್ಯನೇ, ಅವ್ರಿಗೂ ಭಾವನೆ ಇರ್ತದೆ, ಅವ್ರಿಗೂ ಫ್ಯಾಮಿಲಿ ಜವಾಬ್ದಾರಿ ಇರ್ತದೆ, ಅವರು ಕಷ್ಟಪಟ್ಟು ಬಂದಿರ್ತಾರೆ, ಅವ್ರದ್ದು ಏನೋ ಒಂದು ಏಮ್ ಇರ್ತದೆ, ನಾನು ಹಿಂಗೆ ಮಾಡಬೇಕು, ಮನೆ ಈ ಥರ ಮಾಡಬೇಕು, ಇದೆಲ್ಲ ಇರ್ತದೆ. ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟರ್ ಕಾಲ್ಪನಿಕವಾಗಿ ಯೋಚನೆ ಮಾಡೋದು, ಹಂಗೆ ಬರ್ದಿರ್ತದೆ, ಇದು ತಕ್ಕ ಆ್ಯಕ್ಟ್ ಮಾಡೋದು. ಅದು ಆ್ಯಕ್ಟ್ ಮಾಡಿದ್ಮೇಲೆ ಮನೆಗೆ ಈಗ ನಾನು ವಿಲನ್ ಕೆಟ್ಟದಾಗಿ ಆ್ಯಕ್ಟ್ ಮಾಡಿರ್ತೀನಿ, ಈ ಸ್ಕ್ರಿಪ್ಟ್ ಹೀಗೆ, ಮನೆಗೆ ಹೋದ್ಮೇಲೆ ನಾನು ಹಾಗೆ ಮನೆ ಅಂದ್ಬಿಟ್ರೆ ನನ್ನ ಜೀವನ ಹಾಳಾಗೋಗೋದಿಲ್ವಾ? ನನ್ನ ಸಿನಿಮಾದಲ್ಲಿ ಮಾತ್ರ ಕಳನಟ, ಕ್ಯಾಮರಾ ಮುಂದೆ. ಹಾಗೆ ನಾಯಕ ನಟರು ಹಾಗೆ, ಅವರು ಸಾಮಾನ್ಯ ಮನುಷ್ಯರೇ, ಅವ್ರಿಗೂ ಭಾವನೆ ಇದೆ, ಅವ್ರಿಗೂ ಸಂಸಾರ ಇದೆ, ಅವ್ರಿಗೂ ನೋವು ಅಂದರೆ ಏನಂತ ಗೊತ್ತಿದೆ. ಹೆಚ್ಚಾಗಿ ನೋವು ತಿಂದೇ ಬಂದಿರ್ತಾರೆ. ಇಲ್ಲಿ ಬಂದೆಲ್ಲ ದಾನ ಮಾಡಿಬಿಟ್ರೆ ಮತ್ತು ಅವರು ಏನು ಸಿನಿಮಾಕ್ಕೂ ಅವ್ರ ಜೀವನಕ್ಕೂ ತುಂಬ ವ್ಯತ್ಯಾಸ ಪ್ರತಿಯೊಬ್ಬರಲ್ಲೂ ಇದೆ. ಅದನ್ನು ನಾವು ಸಿನಿಮಾ ನೋಡಿ, ನೀವು ರಿಯಲ್ ಲೈಫಲ್ಲಿ ಹೀಗಿರಿ ಅಂದರೆ ಎಲ್ಲ ಕಾಡ್ಕೊಂಡ್ಬಿಡ್ತಾರೆ. ಅದ್ರ ಜೊತೆಗೆ ಅಭಿಮಾನಿಗಳಿಗೂ ಮಾದರಿಯಾಗಿರ್ಬೇಕಲ್ವಾ? ಹಾಗಾಗಿ ಅಭಿಮಾನಿಗಳಿಗೆ ಮಾದರಿಯಾಗಿರ್ತಾರೆ, ಯಾರು ಇಲ್ಲ. ಬಟ್ ಈಗ ಆ ಅಭಿಮಾನಿಗಳ ಜೊತೆ ಕಳ್ಳರು ಸೇರ್ತಾರಲ್ಲ, ಅದ್ರ ಹಿಂದೆ ಒಂದು ಗುಂಪು ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಜೊತೆಗೆ ಜೈ ಅಂತಾರೆ, ಒಳಗಡೆನ ಇವರಿಗೆ ಬಿಟ್ಟು ಬೇರೆ ಕಡೆ ಮೆಸೇಜ್ ಆಗ್ತಾ ಇರ್ತಾರೆ. ಅದು ರಾಜಕೀಯದಲ್ಲೂ ಇದೆ. ದುಡ್ಡು ತಿನ್ನಕ್ಕೆ ಇಲ್ಲಿ ಬರ್ತಾರೆ, ಇಲ್ಲಿ ಆದ್ಮೇಲೆ ಬೇರೆ ಕಡೆ ಹೋಗ್ತಾರೆ. ಅದು ರಾಜಕೀಯದಲ್ಲಿ ಗೊತ್ತಾಗುತ್ತೆ ಬುದ್ಧಿ. ರಾಜಕೀಯದವ್ರಿಗೆ ಇದೇ ವಿದ್ಯೆ, ಇದ್ರ ಬಗ್ಗೆ ತಲೆ ಓಡಿಸ್ತಾರೆ, ಸಿಕ್ಕಾಕೊಂಡ್ರೆ ಹೊಡಿತಾರೆ, ಭಯ ಇರ್ತದೆ. ಸಿನಿಮಾದವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕಾರ್ ತಂದುಬಿಟ್ರೆ ನಾವು ಕಲಾವಿದರು ಮರ್ತು ಬಿಡ್ತೀವಿ ಅವ್ರು ಯಾರು, ಏನು, ಅವರ ಹಿನ್ನೆಲೆ ಏನು. ಇದ್ರ ಜೊತೆಗೆ ಈಗ ನಾವು ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವ್ರನ್ನ ನೋಡಿದಾಗ ಕೈಯಲ್ಲಿ ಒಂದು ಸಿಗರೇಟ್ ಇರಬೇಕು, ಇಲ್ಲ ಕಣ್ಣಲ್ಲಿ ಒಂದು ಗಾಗಲ್ ಇರಬೇಕಿತ್ತು, ಆ ರೀತಿ. ಸೊ ರಿಯಲ್ ಲೈಫಲ್ಲೂ ಕೂಡ ಹರೀಶ್ ರಾಯ್ ಅವರು ಏನಾದ್ರು ಮದ್ಯಪಾನ, ಸಿಗರೇಟ್ ಆ ಥರದ್ದು ಏನಾದ್ರು ಮಾಡ್ತಿದ್ರು, ಅಭ್ಯಾಸ ಇತ್ತು? ಒಂದು ಕಾಲದಲ್ಲಿ ಇತ್ತು, ಒಂದು ವಯಸ್ಸಿನಲ್ಲಿ ಇತ್ತು. ಇಲ್ಲ ಒಂದ್ ಕಡೆ ಅದೇನಾದ್ರೂ ಈ ಆರೋಗ್ಯಕ್ಕೆ ಏನಾದ್ರೂ ಪರಿಣಾಮ ಬೀರ್ತಾ ಏನು ಅಂತ? ಇಲ್ಲ, ಅದು ತುಂಬ ವರ್ಷದ ಹಿಂದೆ ನಾನು ಆ ಥರ ಎಲ್ಲ ಇದ್ದಿದ್ದು. ಆಮೇಲೆ ನಾನು ರಿಯಲಿ ಕುಡಿಯೋದು ಅದೆಲ್ಲ ಇರಲಿಲ್ಲ, ಒಂದು ಎಡಿಕ್ಷನ್ ಆಗಿರಲಿಲ್ಲ. ಇವತ್ತು ಕೂಡ ಆ ಕೆಟ್ಟ ಚಟಗಳಿಂದ ಏನಾದರೂ ನನಗೆ ಈ ಥರ ಸಮಸ್ಯೆ ಆಗಿದ್ರೆ ಮನುಷ್ಯ ಬದುಕೋದೇ ಇಲ್ಲ. ತಂಬಾಕು, ಸಿಗರೇಟ್ ಎಲ್ಲ ಇದೆಲ್ಲ, ಅದರಲ್ಲಿ ಬರುವಂಥ ಕ್ಯಾನ್ಸರ್ಗಳು ಜಾಸ್ತಿ ದಿನ ಬದುಕೋದೇ ಇಲ್ಲ. 3 ತಿಂಗಳಿಂದ 6 ತಿಂಗಳ ಒಳಗಡೆ ಅದರಲ್ಲೂ ಕೆಲವು ವಿಧಗಳಿರ್ತದೆ ಕ್ಯಾನ್ಸರಲ್ಲಿ ಕೂಡ. ಸೊ ಇದಾಗ್ತಿತ್ತು. ಇವತ್ತು ಕೆಲವೆಲ್ಲ ಥೈರಾಯ್ಡ್ ಇದ್ದು ಬೇರೆ ಥರದೆಲ್ಲ ಬರುವಂಥದ್ದು. ಆದ್ದರಿಂದ ಬ್ಯಾಡ್ ಹ್ಯಾಬಿಟ್ಸ್ ಅಂಥದ್ದು ಇಲ್ಲ ನನಗೆ. ಅದೊಂದು ಕಂಟ್ರೋಲ್ ಎಲ್ಲದರಲ್ಲೂ. ಸರ್, ಇದ್ರ ಜೊತೆಗೆ ಈಗ ಹರೀಶ್ ರಾಯ್ ಅವರು ಮಾತ್ರ ನಮಗೆ ಗೊತ್ತು. ಹರೀಶ್ ರಾಯ್ ಅವರು ಮೂಲತಃ ಎಲ್ಲಿಯವರು, ಅವ್ರ ಫ್ಯಾಮಿಲಿ ಏನು, ಒಂದು ಚಿಕ್ಕದಾಗಿ ಪರಿಚಯ ಮಾಡಿಕೊಡ್ಬೋದಾ? ನಾನು ಮೂಲತಃ ಉಡುಪಿಯವನು. ಉಡುಪಿಯಲ್ಲಿ ನಮ್ಮ ಫ್ಯಾಮಿಲಿ ಬಿಸ್ನೆಸ್, ಜ್ಯುವೆಲರಿ ಬಿಸ್ನೆಸ್, ನಮ್ಮ ಫ್ಯಾಮಿಲಿ ಉಡುಪಿಯವರು. ಅವ್ರದ್ದೆಲ್ಲ ನಮ್ಮ ತಾತ ಮುತ್ತಾತ. ನಾನು ಅದೇ
ನನಗೆ ಚಿಕ್ಕ ವಯಸ್ಸಿನ ಸಿನಿಮಾ ನೋಡಿ ನೋಡಿ ಓ, ಬರೋಣ ಇಲ್ಲಿಗೆ ಫಿಲ್ಮ್ ಇಂಡಸ್ಟ್ರಿಗೆ ಅಂತ ಸುಮ್ಮನೆ ಬಂದೆ. ಸೊ ಉಪೇಂದ್ರ ಅವರ ಪರಿಚಯ ಆವಾಗ. ಅದು ಒಂದು ಸಿನಿಮಾ ಆಪರೇಷನ್ ಅಂತ ಓಂ ಈಗ ಮಾಡ್ತಾ ಮತ್ತೆ ಎಳೆದು ಬಿಡ್ತು ಸಿನಿಮಾ ಇಂಡಸ್ಟ್ರಿಗೆ. ಅವಕಾಶ ಇಲ್ಲದಿದ್ರು 6 ತಿಂಗಳಿಗೆ 1 ವರ್ಷ ನಾವು ಸಿನಿಮಾ ಇಲ್ಲದೆ ಏನೋ ಅರ್ನಿಂಗ್ ಇಲ್ಲದೆ ಬದುಕ್ತಿದ್ದೀವಿ. ಅದು ನಮಗೆ ಏನು ಒಂದೊಂದೇ ಪಾಠ ಕಲಿಸ್ತು. ಇಲ್ಲಿಗೆ ನಾವು ಈ ಮದಾದ ಬಂದಿರೋ ಆನೆ ಅಥವಾ ಕಾಡಲ್ಲಿ ಹಿಡಿದ್ರು ಆನೆ ಅಂತಂದು ಇದೆಲ್ಲ ಹಾಕ್ತಾರೆ KGಯಲ್ಲಿ, ಅದು ಇದು ಚೇಂಜ್ ಆಗುತ್ತೆ ನೋಡಿ. ಹಾಗೆ ಇಲ್ಲಿ ಬಂದು ಬಣ್ಣ ಅಂತ ಒಂದ್ಸರಿ ಹಚ್ಚಿದಾಗ ಎಲ್ಲ ಆರ್ಭಟಗಳು ನಮ್ಗೆ ನಿಂತೋಯ್ತು. ಇಲ್ಲಪ್ಪ, ಈ ಬಣ್ಣ ಬಿಟ್ಟರೆ ನಮಗೆ ಬದುಕಿಲ್ಲ, ಬದುಕಕ್ಕೆ ಸಾಧ್ಯ ಎಂಬ ಒಂದು ಆ ಭಾವನೆ ನಮಗೆ ಹುಟ್ಟಿದ ಮೇಲೆ ನಾವು ಎಲ್ಲೂ ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ವಿ. ಅದು ತಕ್ಕ ನಮಗೆ ಒಳ್ಳೆ ಕ್ಯಾರೆಕ್ಟರ್ ಸಿಕ್ತು ಮತ್ತು ಬೇರೆ ಕಡೆ ದುಡಿಯೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನಾವೇ ಈ ಚಿತ್ರರಂಗದಲ್ಲೇ ಬದುಕಬೇಕು, ಕಷ್ಟ ಆದ ಪರವಾಗಿಲ್ಲ ಅಂತ ಇಲ್ಲಿ ನಿಂತೀವಲ್ಲ, ಅದು ನಮ್ಮ ಜೀವನಕ್ಕೆ ಆಗಲಿ ನಮ್ಮ ಒಂದು ದೊಡ್ಡ ಲೈಫಿಗೆ ತೊಂದರೆ ಆಗೋಯ್ತು. ಮೇಡಮ್ ಏನ್ ಮಾಡ್ತಾರೆ? ನಿಮ್ಮ ಮಕ್ಕಳ ಹೆಸರೇನು? ಮಕ್ಕಳು ಏನ್ ಮಾಡ್ತಾರೆ? ನೋಡಿ, ನನ್ನ ಮಕ್ಕಳದ್ದು ಫೋಟೋ ಹಾಕಿದ್ದೀನಿ ಇಲ್ಲಿ. ನನ್ನ ಮಕ್ಕಳು ಒಬ್ಬ ದೊಡ್ಡವನು ರೋನಿತ್ ರಾಯ್ ಅಂತ, ಇನ್ನೊಬ್ಬ ಚಿಕ್ಕವನು ರೋಷನ್ ರಾಯ್. ಮೇಡಮ್ ನಾನು ಅವ್ರನ್ನ ಇಷ್ಟಪಟ್ಟು ಮದುವೆ ಆಗಿದ್ದು ಆ ಕಾಲದಲ್ಲೇ. ನನಗೆ ಅವ್ರು ಭಾಳ ಸಪೋರ್ಟ್ ಆಗಿ ನಿಲ್ತಾರೆ ಎಲ್ಲದಲ್ಲೂ. ಇತ್ತೀಚೆಗೆ ನಾವು ಮೊದಲು 7-8 ವರ್ಷದ ಮೇಲೆ ಸಿನಿಮಾಗಳು ಯಾವಾಗ ಸಿಗೋದು, ನಮಗೆ ಕಷ್ಟ ಬಂದಾಗ ನಾವು ಸಪೋರ್ಟ್ ಯಾರಾದರೂ ಬೇಕು. ಸೊ ನನ್ನ ಮನೆಯವರೇ ನನಗೆ ಒಂದು, ನೀವು ನಮಗೊಂದು ಪರ್ಮಿಷನ್ ಕೊಡಿ, ನಾನು ಕೆಲಸಕ್ಕೆ ಹೋಗ್ತೀನಿ ಇಲ್ಲೇ ಪಕ್ಕದಲ್ಲೇ ಸ್ಕೂಲ್ ಇದರಲ್ಲಿ. ಇವತ್ತು ಇಲ್ಲಿ ಈ ನಮ್ಮ ಬಿಲ್ಡಿಂಗ್ ಪಕ್ಕ ಹಾಕೊಂಡಿದೆ ಗುರುಕುಲ್ ಸ್ಕೂಲ್ ಅಂತ, ಅಲ್ಲಿ ಒಂದು ಅಡ್ಮಿನ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಅಲ್ಲೂ ಅವರು ತುಂಬ ಸಪೋರ್ಟ್, ಬೇರೆ ಕಲಾವಿದರ ಮನೆಯವರು ಅಂತೇಳಿ. ಆ ಸ್ಕೂಲಲ್ಲಿ ಕೂಡ ಅವರಿಗೆ ಪರ್ಮಿಷನ್ ಇದೆ, ಯಾವ ಬೇಕಾದ್ರೆ ಮನೆಗೆ ಬಂದು ನಾನು ನೋಡ್ಕೊಂಡು ಹೋಗ್ಬೋದು. ಅದರಿಂದಾಗಿ ಈಗ ಅವರು ಅವರ ಅರ್ನಿಂಗ್ ನನ್ನ ಹತ್ರ ಯಾವತ್ತೂ ಕೈ ಚಾಚಬಾರ್ದು. ನಾನು ನಮ್ಮದು ಏನಿದೆ ನಾನು ನೋಡ್ಕೊಳ್ತೀನಿ. ನನಗೆ ಹೋಗಿ ಬರೋಕ್ಕೆ ಒಂದು ಇದು ನಿಮ್ಮ ಪರ್ಮಿಷನ್ ಏನಿದೆ, ಅವ್ರ ಜೀವನ ಅವರು ಮಾಡಬೇಕಲ್ಲ, ಆಯಿತು. ಎಷ್ಟು ನನಗೆ ಅದು ಸಪೋರ್ಟ್ ಅದು. ಅದರಿಂದ ನಾನೆಲ್ಲ ಇವತ್ತು ಈ ಥರ ಪರಿಸ್ಥಿತಿ ಇದ್ರೂ ನನಗೆ ತುಂಬ ಸಪೋರ್ಟ್ ಆಗಿ ನಿಂತಿರೋದು ಒಂದು ಧೈರ್ಯ ನನಗೆ. ಲವ್ ಮ್ಯಾರೇಜ್ ಸರ್ ನಿಮ್ಮದು? ಹಾಂ, ಹೌದು, ಖಂಡಿತ. ಅದು 2000 ಇಸ್ವಿಯಲ್ಲಿ. ಇದ್ರ ಜೊತೆಗೆ ಏನಾದರೂ ನಿಮ್ಮ ನಂತರ ನೆಕ್ಸ್ಟ್ ನಿಮ್ಮ ಮಕ್ಕಳು ಏನಾದರೂ ಸಿನಿಮಾ ಇಂಡಸ್ಟ್ರಿಗೆ ಬರೋ ಪ್ಲಾನ್ ಇದೆಯಾ, ಅಥವಾ ಅವ್ರಿಗೆ ಏನಾದರೂ ಆಸೆ ಹೇಳ್ಕೊಂಡಿದ್ದಾರಾ ನಿಮ್ಮ ಹತ್ರ? ಅಪ್ಪ ನಾವು ನಟರಾಗ್ತೀವಿ ಆ ಥರದ್ದು ಏನಾದರೂ ಹೇಳ್ಕೊಂಡಿದ್ದಾರಾ? ನನ್ನ ದೊಡ್ಡ ಮಗನಿಗಿತ್ತು ಅದು. ಅವ್ನು ಚಿಕ್ಕ ವಯಸ್ಸಲ್ಲಿ ಮಿಮಿಕ್ರಿ ಬೇರೆ ಆರ್ಟಿಸ್ಟ್ಗಳ ಥರ ಮಾಡೋದು ಒಂದು ಸ್ವಲ್ಪ ಇದಿತ್ತು. ಆಮೇಲೆ ಅವನು ಉಡುಪಿ ಮುಳುಬಿದಲ್ಲಿ ಓದ್ತಾ ಇದ್ದ, ಅಲ್ಲಿ ಡ್ರಾಮಾದಲ್ಲೆಲ್ಲ